ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನಿಂದ ವಿಜಯಪುರಕ್ಕೆ ಹೊರಟಿದ್ದ ಇನೋವಾ ಕಾರ್ ಮತ್ತು ಟಾಟಾ ಏಸ್ ವಾಹನದ ನಡುವೆ ಭೀಕರ ಅಪಘಾತವೊಂದು ಬಾಗಲಕೋಟ ಜಿಲ್ಲೆಯ ಇಳಕಲ್ದ ದರ್ಗಾ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೇ 23 ಶನಿವಾರ ನಡೆದಿದೆ. ಅಪಘಾತದಲ್ಲಿ ಇನೋವಾ ಕಾರ್ ಮುಂಭಾಗ ಸಂಪೂರ್ಣ ಜಖನ್ಗೊಂಡಿದೆ. ಟಾಟಾ ಏಸ್ ವಾಹನದ ಎಕ್ಸೆಲ್ ಕಟ್ ಆಗಿದ್ದರಿಂದ ಹೆದ್ದಾರಿಯಲ್ಲಿ ನಿಂತಿದ್ದ ಟಾಟಾ ಏಸ್ ವಾಹನ ಬೆಂಗಳೂರಿನಿಂದ ಬರುತ್ತಿದ್ದ ಇನೋವಾ ಕಾರ್ ಟೈರ್ ಬ್ಲಾಸ್ಟ್ ಆಗಿ ಟಾಟಾ ಏಸ್ಗೆ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. ಈ ಅಪಘಾತದಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಘಟನಾ ಸ್ಥಳಕ್ಕೆ ಇಳಕಲ್ಲ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಿದ್ದಾರೆ. ತೋರ್ಸಂಬರಿ ಮಲ್ಲ ಗಾಡಿದ ಏನಾಗೈತಣ ಅದೇ ಎಕ್ಸೆಲ್ ಕಟ್ಟೆ ಆಗೈತಣ್ಣ. ಎಕ್ಸೆಲ್ ಕಟ್ಟಾಗನ ಪೂರ ಸೈಡ್ಗೆ ಹಾಕೇನೆ ಎಂದ್ ಬಂದು ಬರ್ಬರಿ ಕುದ್ಬಿಟ್ಟೆ. ನಾನು ಇನ್ನು ಅದ್ ಎಕ್ಸೆಲ್ ಕಟ್ ಆಗಿದ್ದು ಎತ್ತಿ ಹಾಕೋಣಕತ್ತೀನ್ರಿ. ಹಾಕೊಂಡ್ ಹಿಂಗ ಒಳ್ಳೆ ಗಾಡಿ ಡೌನ್ ಆಗಿ ಹೋಗ್ತೈತಿ ಅಂತ ನಾನು ಹತ್ತಕ ಹೋಗ್ಬೇಕು ಅವ ಬಂದು ಗುದ್ದೆ ಬಿಟ್ಟ. ಯಾವ ಇದೇ ಊರ್ರಿ ಹೆಸರೇ ಅಣ್ಣ? ಸುಶೀಲ್ ರೀ. ಅಡ್ರೆಸ್ ಮುದ್ಗಲ್ರಿ.